ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ತಾತ ಶಿವನಾರಾಯಣ ಅವರು ಒಂದು ಷರತ್ತು ಹಾಕಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಏನು ತಾತ ಅಂತ ಷರತ್ತು ಏನು ಹಾಕಿದ್ದೀರಾ ಅಂತ ಶಾರದಾ ಟೆನ್ಷನಿಂದ ಕೇಳ್ತಾ ಇರಬೇಕಾದ್ರೆ, ನೀನು ಇನ್ಯಾವತ್ತೂ ಸಹ ಮನೆ ಬಿಟ್ಟು ಹೋಗಬಾರ್ದು, ನಮಗೆ ಹೇಳ್ದೇ ಯಾವತ್ತೂ ಮನೆ ಬಿಟ್ಟು ಹೋಗಬಾರ್ದು, ಆ ರೀತಿ ಏನಾದರೂ ನನಗೆ ಮಾತು ಕೊಟ್ಟರೆ ಮಾತ್ರ ನಿನ್ನನ್ನು ನಾನು ಕ್ಷಮಿಸ್ತೀನಿ ಅಂತ ಇಲ್ಲಿ ತಾತ ಹೇಳ್ತಾ ಇರ್ತಾರೆ. ಈ ಕಡೆ ಮನೆಯವ್ರಿಗೆಲ್ಲರಿಗೂ ಸಹ ತುಂಬ ಖುಷಿ ಆಗ್ತಿದೆ. ತಾತನ ಮಾತನ್ನು ಕೇಳಿ ಎಲ್ಲರೂ ಸಹ ಸಿದ್ದು, ಸುಮಿತ್ರಾ, ದಶರಥ ಎಲ್ಲರೂ ಖುಷಿ ಪಡ್ತಾ ಇದ್ರೆ, ಜ್ಯೋತಿಕಾ ಮತ್ತು ಪಾರಿಜಾತ ಇಬ್ಬರು ಸಹ ಹೊಟ್ಟೆ ಉರ್ಕೋತಾ ಇರ್ತಾರೆ. ಅವಾಗ ಶಾರದಾ ಹೇಳ್ತಾ ಇರ್ತಾಳೆ, ಸರಿ ತಾತ, ನಾನು ನಿಮ್ಮ ಮಾತಿಗೆ ತಪ್ಪಲ್ಲ, ಯಾವತ್ತೂ ಮನೆ ಬಿಟ್ಟು ಹೋಗೋ ಮಾತನ್ನ ನಾನು ಆಡಲ್ಲ ಅಂತ ತಾತನಿಗೆ ಪ್ರಾಮಿಸ್ ಮಾಡ್ತಿರ್ಬೇಕಾದ್ರೆ, ಇದು ಮಾತು ಅಂದರೆ ಮಾತು ಅಂತ ತಾತ ಹೇಳ್ತಾ ಇರ್ತಾರೆ. ಅವಾಗ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಇನ್ಮೇಲಾದರೂ ಶಾರದೆ ನನ್ನ ಮಾತು ಕೇಳ್ತಾಳೋ ಇಲ್ವೋ ನಾನು ನೋಡ್ತೀನಿ, ಇವಾಗ ನನಗೆ ತುಂಬ ಖುಷಿ ಆಯಿತು ಮಾವ ಅಂತ ಹೇಳ್ತಾ ಇರಬೇಕಾದ್ರೆ, ಮತ್ತೆ ತಾತ ಶಿವನಾರಾಯಣ ಹೇಳ್ತಾ ಇರ್ತಾರೆ, ಇದೇ ಖುಷಿಗೆ ನಾಳೆ ನನಗೆ ಇಷ್ಟವಾದ ಸ್ವೀಟ್ ಎಲ್ಲ ಮಾಡು, ನಾನು ತಿಂದ್ಬಿಡ್ತೀನಿ ಅಂತ ಅಂದಾಗ, ಹ್ಞೂ ಅಂತ ಶಾರದಾ ಅಂದರೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ, ನೀವು ತಿಂದ್ಬಿಡ್ತೀರಾ, ಯಾಕೆಂದರೆ ನಿಮಗೆ ಶುಗರ್ ಇರೋದು ಮರ್ತೋಗಿದೆ ಅಲ್ವಾ, ಅದಕ್ಕೆ ತಿಂದ್ಬಿಡ್ತೀರಾ ಅಂತ ಅಂದಾಗ ಮನೆಯವರೆಲ್ಲರೂ ನಗಾಡ್ತಾ ಇರ್ತಾರೆ. ಅವಾಗ ತಾತ ಮತ್ತೆ ಹೇಳ್ತಾ ಇರ್ತಾರೆ, ಅಯ್ಯೋ ನನ್ನ ಮಧ್ಯೆ ಒಬ್ಬರು ಚೋಟ ಡಾಕ್ಟ್ರ್ ಇದ್ದಾರೆ, ನಾನು ಅದನ್ನು ನೆನಪಿಸ್ಕೊಳ್ಳೇ ಇಲ್ವಲ್ಲ, ಸಾರಿ ಡಾಕ್ಟರ್, ಸಾರಿ ಮೇಡಮ್, ಇನ್ಯಾವತ್ತೂ ನಾನು ಸ್ವೀಟ್ ತಿನ್ನಲ್ಲ ಅಂತ ಅಂದಾಗ ದೀಪ ಪುಟ್ಟ ತಾತನ ಹೋಗಿ ಹಗ್ ಮಾಡ್ಕೊಂಡಾಗ ಎಲ್ಲರೂ ತುಂಬ ಖುಷಿ ಪಡ್ತಿರ್ಬೇಕಾದ್ರೆ, ಶಾರದಾ ಮಾತ್ರ ಸಿದ್ದನ ನೋಡ್ತಿರ್ತಾಳೆ. ಸಿದ್ದನು ಸಹ ಹಾಗೆ ಶಾರದನ ನೋಡಿ ಸ್ಮೈಲ್ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಶಾರದಾ ಕಿಚನಲ್ಲಿ ಅಡುಗೆ ಮಾಡ್ತಾ ಇರಬೇಕಾದ್ರೆ ಮುರಳಿ ಮತ್ತು ವೈದೇಹಿ ಮಾತಾಡಿದ್ದನ್ನು ನೆನಪಿಸ್ಕೊಂಡು ತುಂಬ ಬೇಜಾರು ಮಾಡ್ಕೊತಾ ಇರ್ತಾಳೆ. ಆಫ್ಟರ್ ಆಲ್ ನೀನೊಬ್ಳು ಕೆಲಸದವಳು, ನಿನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ, ಯಾವುದು ಸಾಕ್ಷಿನ ನೀನು ಕಲೆಕ್ಟ್ ಮಾಡಿ ಮನೆಯವ್ರಿಗೆಲ್ಲ ತೋರಿಸ್ತೀಯಾ, ನೋಡ್ತಾ ಇರು, ಒಂದಲ್ಲ ಒಂದು ದಿನ ಈ ವೈದೇಹಿನೇ ಆದಷ್ಟು ಬೇಗ ನಮ್ಮ ಮನೆಗೆ ಕರ್ಕೊಬಂದು ನನ್ನ ಜಾಗದಲ್ಲಿ ಅವಳನ್ನ ಇಟ್ಕೋತೀನಿ ಅಂತ ಹೇಳಿದ ಮಾತೆಲ್ಲ ನೆನಪಿಸ್ಕೊಂಡು ತುಂಬ ಬೇಜಾರು ಮಾಡ್ಕೊತಾ ಇರ್ತಾಳೆ. ಹಾಗೆ ಮತ್ತು ವೈದೇಹಿ ಹೇಳಿರ್ತಾಳೆ, ಇದು ನಿನ್ನೆ ಮೊನ್ನೆ ಪರಿಚಯ ಇಲ್ಲ, ಸುಮಾರು ವರ್ಷಗಳಿಂದ ನನ್ನ ಇವನ ಸ್ನೇಹ ಪ್ರೀತಿ ಹಾಗೇ ಇದೆ, ನೀನು ಯಾವತ್ತೂ ಸಹ ದೂರ ಮಾಡೋಕ್ಕಾಗಲ್ಲ ಅಂತ ಹೇಳಿದ ಮಾತೆಲ್ಲನೂ ನೆನಪಿಸ್ಕೊಂಡು ಹಾಗೆ ಒಬ್ಬೊಬ್ಬಳೆ ಅಳ್ತಾ ಇರಬೇಕಾದ್ರೆ, ಇಲ್ಲಿ ದೀಪು ಪುಟ್ಟ ಕನ್ನಡಕ ಹಾಕ್ಕೊಂಡು ಒಂದು ಕೋಲ್ ಇಟ್ಕೊಂಡು ಇನ್ಸ್ಪೆಕ್ಟರ್ ವಿಕ್ರಮ್ ಥರ ಹೇಳ್ತಾ ಇರ್ತಾಳೆ, ನನ್ನ ಮುಂದೆ ಯಾರಾದರೂ ತಪ್ಪು ಮಾಡಿದರೆ ಖಂಡಿತ ಈ ಇನ್ಸ್ಪೆಕ್ಟರ್ ವಿಕ್ರಮ್ ಕ್ಷಮಿಸಲ್ಲ ಅಂತ ಇನ್ಸ್ಪೆಕ್ಟರ್ ವೇಷ ಹಾಕ್ಕೊಂಡು ಈ ಕಡೆ ನಾಟಕ ಮಾಡ್ತಾ ಇರಬೇಕಾದ್ರೆ ಶಾರದಾ ಅವಳ ಮುಖನ ನೋಡ್ತಾ ಇರ್ತಾರೆ. ಇವಾಗ ಯಾರು ತಪ್ಪು ಮಾಡಿದ್ದಾರೆ ಅಂತ ಅಥವಾ ಯಾರು ಮಾತಾಡಬೇಕು ಅಂತ ನಾನು ಹೇಳ್ತೇನೆ ಅಂತ ಅಂದ್ಬಿಟ್ಟು ಇನ್ಸ್ಪೆಕ್ಟರ್ ವಿಕ್ರಮ್ ಥರ ಅವಲಕ್ಕಿ ಪೂವಲಕ್ಕಿ ಕಾಂಚಿನ ಮಿನಿ ಮಿನಿ ಡಾಮ್ ಡೂಮ್ ಕೊಯ್ ಕೊಟ್ರಸ್ ಅಂತ ಅಂದ್ಬಿಟ್ಟು, ನೋಡಿ ಸಿದ್ಧಾರ್ಥ ಅವರೇ, ನಿಮ್ದು ಏನೂ ತಪ್ಪಿಲ್ಲ, ನೀವು ನಿರುಪರಾಧಿ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ಹತ್ರ ಕೋಲ್ ಇಟ್ಬಿಟ್ಟು, ಏನು ಶಾರದಾ ಅವರೇ, ಸಿದ್ದು ಬಗ್ಗೆ ಗೊತ್ತಾಯ್ತಾ, ತಪ್ಪು ಮಾಡಿಲ್ಲ ಅಂತ ಅಂದಾಗ ಶಾರದಾ, ಹೌದು ಮೇಡಮ್, ನನಗೆಲ್ಲ ಗೊತ್ತಾಯಿತು, ಸಾರಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ನಗಾಡ್ತಾ ಇರ್ತಾಳೆ, ನೀನು ಯಾಕೆ ಈ ಥರ ಮಾಡ್ತಾ ಇದೀಯ ಅಂದರೆ, ಅಮ್ಮ ನಾನು ಇನ್ಸ್ಪೆಕ್ಟರ್ ಆಗಬೇಕು, ಅದಕ್ಕೋಸ್ಕರ ಈ ಥರ ಮಾತಾಡ್ತಿದ್ದೀನಿ ಅಂದಾಗ, ಅಯ್ಯೋ ದೊಡ್ಡ ಮನಸ್ಸು ನೀನು ಬಿಡು ಆಯಿತಾ, ಇದು ನಿರುಪರಾಧಿ ಅಲ್ಲ, ಅದು ನಿರಪರಾಧಿ ಅಂತ ಹೇಳ್ಬೇಕು ದೀಪು ಪುಟ್ಟ ಅಂತ ಹೇಳ್ಕೊಡ್ತಾ ಇರ್ತಾಳೆ. ಹಾಗೆ ಅಲ್ಲ, ಈ ಕನ್ನಡಕ ಹಾಕಿದೆಯಲ್ಲ ಯಾರ್ದಿದು ಅಂತ ಕೇಳ್ತಿರ್ಬೇಕಾದ್ರೆ, ತಾತಂದು, ನನಗೆ ಆಟ ಆಡೋಕ್ಕೆ ಬೇಕಿತ್ತು ಅದಕ್ಕೆ ನಾನು ತಂದೆ ಅಂತ ಅಂದಾಗ, ಅಲ್ಲ ನಿನಗೆ ಗೊತ್ತಾಗಲ್ವಾ, ಹೇಳ್ದಲೆ ಕೇಳ್ದಲೆ ಬೇರೆ ರೂಮಲ್ಲಿ ತಂದಿದೆಯಲ್ಲ, ಇವಾಗ ಏನಾದರೂ ತಾತ ಕನ್ನಡಕ ಹುಡುಕಿದ್ರೆ ಏನು ಮಾಡ್ತೀಯಾ, ಮೊದಲು ಹೋಗಿ ಅದನ್ನು ಇಟ್ಬಾ ಅಂತ ಬೈತಾ ಇರಬೇಕಾದ್ರೆ, ಇಲ್ಲಿ ದೀಪು ಪುಟ್ಟ ತುಂಬ ಕೋಪ ಮಾಡಿಕೊಂಡು ಕನ್ನಡಕನೂ ಹಾಗೆ ಕೋಲ್ನು ತೆಗೆದು ಅಲ್ಲಿ ಇಟ್ಬಿಡ್ತಾಳೆ. ಡೈನಿಂಗ್ ಟೇಬಲ್ ಹತ್ರ ಇಟ್ಬಿಟ್ಟಾಗ ಕೋಪ ಮಾಡ್ಕೊಂಡು ನಿಂತ್ಕೊಂಡಾಗ, ಇದನ್ನೇ ಕಣೆ ನಾನು ಬೇಡ ಅಂತ ಹೇಳಿದ್ದು, ನೋಡಿದರೆ ಯಾವಾಗಲೂ ಮುಖ ಉದಿಸ್ಕೊಂಡು ನಿಂತ್ಕೋತೀಯ, ಏನಾದರೂ ತಪ್ಪು ಮಾಡಿದ್ಯಾ ಅಂತ ಹೇಳೋಂಗಿಲ್ಲ, ಮುಖ ಉದಿಸ್ಕೊಂಡು ನಿಂತ್ಕೊಬಿಡ್ತೀಯ ಅಂತ ಬೈತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಹೋಗಿ ಕನ್ನಡಕ ತಾತನ ಹತ್ರ ಕೊಟ್ಬಿಟ್ಟು ಸಾರಿ ಕೇಳ್ಬಾ ಅಂತ ಅಂದಾಗ, ಸರಿ ಬಿಡಮ್ಮ ಆಯಿತು ಹೋಗ್ತೀನಿ, ಆದರೆ ನಿನ್ನ ಹತ್ರ ಮಾತಾಡಲ್ಲ ಟೂ ಅಂತ ಹೇಳ್ತಿರ್ಬೇಕಾದ್ರೆ, ಯಾಕಪ್ಪ ನನ್ನ ಹತ್ರನೇ ಮಾತಾಡಲ್ವಾ ಅಂದಾಗ, ಹೌದು ನಿನ್ನ ಹತ್ರ ಮಾತಾಡಲ್ಲ, ಯಾವಾಗಲೂ ನನ್ನನ್ನು ಬೈತಲೇ ಇರ್ತೀಯ, ನನ್ನ ಮೇಲೆ ನಿನಗೆ ಸ್ವಲ್ಪನೂ ಪ್ರೀತಿನೇ ಇಲ್ಲ, ಅಪ್ಪ ಇದ್ದಿದ್ರೆ ನನ್ನ ಕಷ್ಟ ಎಲ್ಲ ಹೇಳ್ತಾ ಇದ್ದೆ, ನೀನು ಯಾವಾಗಲೂ ಬೈತೀಯ ಹೋಗು ಅಂತ ಅಂದಾಗ ಶಾರದಾಗೆ ತುಂಬ ನೋವಾಗ್ತಿರುತ್ತೆ. ಆಗ ದೀಪು ಪುಟ್ಟ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ನಾನು ನಿನ್ನ ಹತ್ರ ಮಾತಾಡಲ್ಲ, ಅಪ್ಪ ಇಲ್ದಿದ್ರೆ ಏನು, ಹೋಗು, ನನ್ನ ಫ್ರೆಂಡ್ ಇದ್ದಾನೆ ಸಿದ್ದು ಫ್ರೆಂಡ್ ಹತ್ರ ಹೇಳ್ಕೊತೀನಿ, ಅವರು ಸ್ವಲ್ಪನೂ ನನ್ನನ್ನು ಬೈಯಲ್ಲ, ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ತುಂಬ ಫೀಲ್ ಮಾಡ್ಕೋತಾ ಇರ್ತಾಳೆ. ಮತ್ತು ಶಾರದಾ ಹೇಳ್ತಾ ಇರ್ತಾಳೆ, ಈ ನಾಟಕ ಎಲ್ಲ ಸಾಕು, ಮೊದಲು ತಾತನ ಕನ್ನಡಕ ಕೊಟ್ಬೋಗು, ನೀನು ಬರೋವಷ್ಟಾಗೆ ಅಪ್ಪನ ನಾನು ತೊಗೊಬರ್ತೀನಿ, ಕರ್ಕೊಂಡು ಬರ್ತೀನಿ ಅಂತ ಅಂದಾಗ, ಮಾತಿಗೆ ತಪ್ಪಾರ್ದು ಅಂತ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಹೋಗು ಮೊದಲು ಅಂತ ಅಂದ್ಬಿಟ್ಟು ದೀಪು ಪುಟ್ಟನ ಕಳಿಸ್ತಾಳೆ. ಇನ್ನೊಂದು ಕಡೆ ಸಿದ್ದು ಒಬ್ಬನೇ ತಂತು ಮಾಡಿ ತಾನು ರೂಮಿಗೆ ಬಂದುಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ. ಅಲ್ಲಿ ನೋಡಿ, ನಮ್ಮಪ್ಪ ಸತ್ತೋಗಿರೋದು, ನೀವು ಇದನ್ನ ಯಾಕೆ ಈ ವರ್ಷದಲ್ಲಿ ನೀವು ಕೆಣಕ್ತಾ ಇದ್ದೀರಾ, ಇಷ್ಟು ವರ್ಷ ಇಲ್ಲ ಅಂದಮೇಲೆ ಇವಾಗ ಬಂದು ಈ ಮಾತನ್ನೆಲ್ಲ ಕೆಣಕ್ತಾ ಇದ್ದೀರಾ ಅಂತ ಹೇಳಿದ್ದೆಲ್ಲ ನಡೆದದ್ದು ಗಲಾಟೆ ಎಲ್ಲನೂ ನೆನಪಿಸ್ಕೊತಾ ಇರ್ತಾನೆ. ಹಾಗೆ ದಶರಥ ಸರ್ ಮತ್ತು ಸಿದ್ದು ಸರ್ಗೆ ತುಂಬ ಬೇಜಾರು ಮಾಡಿದ್ದೀರಾ, ಅವ್ರ ಹತ್ರ ಕ್ಷಮೆ ಕೇಳಬೇಕು ಅಂತ ಊರಿನ ಜನಗಳಿಗೆಲ್ಲ ಬೈದಿದ್ದ ಮಾತೆಲ್ಲ ನೆನಪಿಸ್ಕೊಂಡು ಒಳ್ಳೊಳಗೆ
ನಗಾಡ್ತಾ ಇರ್ತಾನೆ. ಹಾಗೆ ಒಂದು ಸಾಂಗ್ ಹಾಕ್ಕೊಂಡು ಓಲ್ಡ್ ಸಾಂಗ್ ಹಾಕ್ಕೊಂಡು ಹಾಗೆ ನೆನೆಸ್ಕೋತಾ ಇರಬೇಕಾದ್ರೆ ಈ ಕಡೆ ಶಾರದಾನ ನೆನಪಿಸ್ಕೊಂಡು ತುಂಬ ಫೀಲ್ ಮಾಡ್ಕೊತಾ ಇರ್ತಾನೆ. ಹಾಗೆ ಡೈರಿನ ತೊಗೊಬಂದು ಅವಳು ಚಿಕ್ಕ ವಯಸ್ಸಿನಲ್ಲಿ ಹೆಲ್ಪ್ ಮಾಡಿದ್ದು, ಹಾಗೆ ಅವಳು ಸರ ಕೊಟ್ಟಿದ್ದು ಪ್ರತಿಯೊಂದನ್ನು ನೆನಪಿಸ್ಕೊಂಡು ಒಂದೊಂದು ಕವನನ ಬರ್ಕೊಂಡು ಹೋಗ್ತಾ ಇರ್ತಾನೆ. ನಗುವಾಗಿ ನನ್ನ ಲೈಫಿನಲ್ಲಿ ಬಂದು ಹಾಗೆ ನೀನು ಉಳ್ಕೊಬಿಟ್ಟೆ ಅಂತ ತುಂಬ ಖುಷಿಯಿಂದ ಡೈರಿಯಲ್ಲಿ ಬರ್ಕೋತಾ ಇರ್ತಾನೆ. ಹಾಗೆ ನನ್ನ ಲೈಫಿನಲ್ಲಿ ನೀನು ಶಾಶ್ವತವಾಗಿ ಇರಬಾರ್ದು ಅಂತ ಡೈರಿಯಲ್ಲಿ ಬರೆದ್ಬಿಟ್ಟು ಹಾಗೆ ಶಾರದಾ ಮುಖನ ನೆನಪಿಸ್ಕೊಂಡು ಕೂತ್ಕೊಬಿಡ್ತಾನೆ. ಬೆಳದಿಂಗಳಾಗಿ ಬಾ ಅಂತ ಸಾಂಗ್ ಆಡಿಕೊಂಡು ಹಾಗೆ ನಿಂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ಇಲ್ಲಿ ದೀಪು ಪುಟ್ಟ ಅಪ್ಪ ಬಂದ್ರ ಅಂತ ಬರ್ತಾ ಇರಬೇಕಾದ್ರೆ ತನ್ನ ಮಗಳನ್ನ ಖುಷಿ ಪಡ್ಸೋಕ್ಕೋಸ್ಕರ ಅಪ್ಪನ ವೇಷ ಹಾಕೋಬಿಟ್ಟು ಇಲ್ಲಿ ಶಾರದಾ ನಿಂತ್ಕೊಂಡಿರ್ತಾಳೆ. ಅದನ್ನು ನೋಡಿ ದೀಪು ಪುಟ್ಟನಿಗೆ ತುಂಬ ಆಶ್ಚರ್ಯ ಆಗುತ್ತೆ, ಹಾಗೆ ತುಂಬ ಖುಷಿ ಆಗುತ್ತೆ. ಅಮ್ಮ ಇದು ನೀವು ಅಂತ ನನಗೆ ಗೊತ್ತೇ ಮಾಡೋಕ್ಕಾಗ್ತಿಲ್ಲ, ಅಪ್ಪನ ಥರನೇ ಕಾಣ್ತಾ ಇದ್ದೀರಾ ಅಂತ ಅಂದಾಗ, ಹೌದು ನಾನು ದೀಪು ಪುಟ್ಟನ ಅಮ್ಮ ಅಲ್ಲ, ಇವಾಗ ಅಪ್ಪ ನಾನು ಅಂತ ಹೇಳ್ತಾ ಇರಬೇಕಾದ್ರೆ ನಿನ್ನಂಥ ಅಪ್ಪ ಇಲ್ಲ ಅಂತ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಇಬ್ಬರು ಸಹ ತುಂಬ ಖುಷಿಪಟ್ಟು ಅಪ್ಪ ಮತ್ತು ಮಗಳ ಥರ ಸಂಬಂಧದ ಥರ ಡ್ಯಾನ್ಸ್ ಮಾಡಿಕೊಂಡು ತುಂಬ ಖುಷಿ ಪಡ್ತಾ ಇರ್ತಾರೆ. ಹಾಗೆ ದೀಪು ಪುಟ್ಟ ಜೊತೆ ಡ್ಯಾನ್ಸ್ ಮಾಡಿ ಅವಳನ್ನ ಖುಷಿಯಾಗಿ ಇಟ್ಕೊಂಡು ಹೇಳ್ತಾ ಇರ್ತಾಳೆ, ನೋಡು ಅಪ್ಪ ಇಲ್ಲ ಅಂತ ನೀನು ಯಾವತ್ತಿನ ಕೊರಗಬೇಡ, ಅಪ್ಪ ಅಮ್ಮ ಎಲ್ಲ ನಾನೇ ಆಗಿರ್ತೀನಿ, ನಿಮ್ಮ ಅಪ್ಪ ಇದ್ದಿದ್ರೆ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರು, ಅದಕ್ಕಿಂತ ಹೆಚ್ಚಾಗಿ ನಾನು ನಿನ್ನನ್ನು ನೋಡ್ಕೊಳ್ಳೋಕ್ಕೆ ತುಂಬ ಶ್ರಮ ಪಡ್ತಾ ಇದ್ದೀನಿ, ನೀನು ಬೇಜಾರು ಮಾಡ್ಕೋಬೇಡ ಪುಟ್ಟ ಅಂತ ಹೇಳ್ತಾ ಇರ್ತಾಳೆ. ಅವಳ ಮಾತನ್ನ ಕೇಳ್ಕೊಂಡು ಇಲ್ಲಿ ದೀಪು ಪುಟ್ಟ ಕಣ್ಣೀರು ಹಾಕ್ಕೊಂಡು ಅಮ್ಮ ಸಾರಿ ಅಮ್ಮ ಅಂತ ಹಗ್ ಮಾಡಿಕೊಂಡು ಅವಳು ಸಹ ಪ್ರೀತಿಯಿಂದ ಅಮ್ಮನ ಹಗ್ ಮಾಡ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ಸಿದ್ಧಾರ್ಥ್ ಮತ್ತೆ ಡೈರಿ ತೆಗೆದು ಆ ಡೈರಿಲಿ ಬರೆದಿದ್ದ ಕವನವನ್ನೆಲ್ಲ ನೋಡಿಬಿಟ್ಟು ಹಾಗೆ ಕೆಳಗಡೆ ಅವನ ಹೆಸರು ಸಿದ್ಧಾರ್ಥ್ ಅಂತ ಬರಿತಾ ಇರ್ತಾನೆ. ಹಾಗೆ ಖುಷಿಯಿಂದ ಶಾರದನ ನೆನಪಿಸ್ಕೋತಾ ಇರಬೇಕಾದ್ರೆ ಅಲ್ಲಿ ಜ್ಯೋತಿಕ ಬಂದುಬಿಟ್ಟು ಏನು ಮಾಡ್ತಿದ್ದೀಯ ಸಿದ್ದು ಅಂತ ಅಂದಾಗ ಸಡನ್ನಾಗಿ ಡೈರಿನ ಬಚ್ಚಿಟ್ಕೋತಾನೆ. ಏನು ಇಷ್ಟೊತ್ತಿನಲ್ಲಿ ಬಂದಿದೆಯಾ ಜ್ಯೋತಿಕಾ, ಏನಾದರೂ ಬೇಕಾಗಿತ್ತಾ ಅನ್ಬೇಕಾದ್ರೆ, ಏನು ಸಿದ್ದು ಈ ಥರ ಕೇಳ್ತಾ ಇದೆಯಲ್ಲ, ನಿನ್ನ ರೂಮಿಗೆ ಬರೋಕ್ಕೆ ನನಗೆ ಪರ್ಮಿಷನ್ ಬೇಕಾ, ಯಾವ ಟೈಮಲ್ಲಾದರೂ ಸರಿ ನಿನ್ನ ರೂಮಿಗೆ ನಾನು ಬರ್ತೀನಿ, ನಿನ್ನನ್ನು ನೋಡಬೇಕಂತ ಯಾವಾಗ ಅನಿಸಿದ್ರು ಸರಿ ನಾನು ಬರ್ತಾ ಇರ್ತೀನಿ ಅಷ್ಟೇ ಅಂತ ಹೇಳ್ತಾ ಇರಬೇಕಾದ್ರೆ ಆ ಡೈರಿನ ನೋಡ್ತಾಳೆ. ಅವಾಗ ಏನು ಇಷ್ಟೊತ್ತಿನಲ್ಲಿ ನೀನು ಡೈರಿ ಬರಿತಾ ಇದೆಯಾ, ಹಾಗಾದರೆ ಕೊಡು ನಾನು ನೋಡ್ತೀನಿ ಏನು ಬರಿತಿದೆಯಾ ಅಂತ. ಅದನ್ನು ಕಿತ್ಕೊಳ್ಳೋಕೆ ಹೋದಾಗ ಏನು ಮಾಡಿದ್ರು ಸಿದ್ದು ಕೊಡ್ದಲೆ ಇದು ಪರ್ಸ್ನಲ್ ಡೈರಿ ಆಯಿತಾ, ನಾನು ಕೊಡಲ್ಲ ಅಂತ ಹೇಳ್ತಾ ಇರ್ತಾನೆ. ಆವಾಗ ಏನಿದು ಪರ್ಸ್ನಲ್ ಡೈರಿ ಅಂತ ಇದೆಯಾ, ಹಾಗಾದರೆ ನನ್ನ ಬಗ್ಗೆನೇ ಏನಾದರೂ ಬರೆದಿರ್ತೀಯ, ನಾನು ನೋಡಲೇಬೇಕು, ಕೊಡು ಸಿದ್ದು ಅಂತ ಫೋರ್ಸ್ ಮಾಡಿ ಕಿತ್ಕೊಳ್ಳೋಕೆ ಹೋದಾಗ ಜೋ ಹೇಳೋದು ನಿನಗೆ ಅರ್ಥ ಆಗಲ್ವಾ, ಇಟ್ಸ್ ಪರ್ಸ್ನಲ್ ಡೈರಿ ಅಂತ ಹೇಳ್ತಾ ಇದ್ದೀನಿ ತಾನೆ, ಈ ಡೈರಿನ ಮುಟ್ಟೋಕೆ ನಿನ್ನ ಕೈಲಿ ಆಗಲ್ಲ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಜ್ಯೋತಿಕಾ ಕೋಪ ಮಾಡಿಕೊಂಡು ಏನು ಹೇಳ್ತಿದ್ದೆ ಸಿದ್ದು, ನಾನು ನೀನು ಒಂದೇ ತಾನೇ, ನಾವಿಬ್ಬರು ಮುಂದೆ ಮದುವೆ ಆಗೋರು ಅಂದಮೇಲೆ ನನ್ನ ಮತ್ತು ನಿನ್ನ ನಡುವೆ ಏನು ಪರ್ಸ್ನಲ್ ಇರುತ್ತೆ, ಕೊಡು ನಾನು ನೋಡಲೇಬೇಕು ಅಂತ ಅಂದಾಗ, ನೋಡು ನನಗೆ ಯಾರು ಕಂಫರ್ಟಬಲ್ ಆಗಲ್ವೋ ಅವ್ರ ಜೊತೆ ನಾನು ಏನೂ ಶೇರ್ ಮಾಡ್ಕೊಳ್ಳಲ್ಲ, ಅದು ನಿನಗೆ ಗೊತ್ತು ಅಲ್ವಾ, ಸೊ ನಾನು ನಿನ್ನ ಜೊತೆ ಇದನ್ನು ಎಲ್ಲ ಶೇರ್ ಮಾಡ್ಕೊಳಕ್ಕಾಗಲ್ಲ, ಇದು ನನ್ನ ಪರ್ಸ್ನಲ್ ಡೈರಿ, ನಿನಗೆ ನೋಡೋಕೆ ನಾನು ಕೊಡಲ್ಲ ಅಂತ ಕೋಪ ಮಾಡಿಕೊಂಡು ಹೇಳ್ತಿರ್ಬೇಕಾದ್ರೆ ಈ ಕಡೆ ಜ್ಯೋತಿಕನಿಗೂ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತು ಜ್ಯೋತಿಕಾ ಕೋಪ ಮಾಡ್ಕೊಂಡು ವಾಟ್ ಯು ಮೀನ್ಸ್ ಇದ್ದು ಏನು ಹೇಳ್ತಾ ಇದೆಯಾ, ಚಿಕ್ಕ ವಯಸ್ಸಿನಿಂದ ನನ್ನ ಜೊತೆ ಬೆಳೆದಿದೆಯಾ ನೀನು, ಊಟ ಮಾಡಿದ್ದೀವಿ, ತಿಂಡಿ ತಿಂದಿದ್ದೀವಿ, ಈ ರೀತಿ ಎಲ್ಲ ಒಟ್ಟಿಗೆ ಇದ್ದೀವಿ, ಅಂಥದ್ರಲ್ಲಿ ನನ್ನ ಜೊತೆ ನಿನಗೆ ಕಂಫರ್ಟಬಿಲ್ಲ ಅಲ್ಲ ಅಂತ ಹೇಳ್ತಾ ಇದೆಯಲ್ಲ, ಏನು ನಿನ್ನ ಮಾತಿನ ಅರ್ಥ ಅಂತ ಕೋಪ ಮಾಡಿಕೊಂಡು ಕೇಳ್ತಿರ್ಬೇಕಾದ್ರೆ ಸಿದ್ದು ಅವಳ ಮುಖನ ಏನು ನೋಡ್ತಾ ಇರ್ತಾನೆ. ಅವಾಗ ನನಗೆ ಅದೆಲ್ಲ ಗೊತ್ತಿಲ್ಲ, ಈ ಡೈರಿಲಿ ಏನು ಬರೆದಿದೆ ನಾನು ನೋಡಲೇಬೇಕು, ಕೊಡು ಅಂತ ಫೋರ್ಸ್ಫುಲ್ಲಾಗಿ ಕಿತ್ಕೊಳ್ಳೋಕೆ ಹೋದಾಗ, ನೋಡು ನನಗೆ ಸ್ಪೇಸ್ ಬೇಕು ಆಯಿತಾ, ಪರ್ಸ್ನಲಾಗಿ ಇರೋಕ್ಕೆ ನನ್ನ ಪಾಡಿ ನನ್ನನ್ನು ಬಿಟ್ಬಿಡು, ನೀನು ಈ ಥರ ಎಲ್ಲ ಇರಿಟೇಟ್ ಮಾಡಬೇಡ ಅಂತ ಬೈತಾ ಇರ್ತಾನೆ. ಈ ಕಡೆ ಡೈರಿನ ತಗೊಂಡೋಗ್ಬಿಟ್ಟು ಕಬೋರ್ಡಲ್ಲಿ ಬಚ್ಚಿಟ್ಬಿಟ್ಟು ಹಾಗೆ ಜ್ಯೋತಿಕ ಮುಖನ ಕೋಪ ಮಾಡ್ಕೊಂಡು ನೋಡ್ತಾ ಇರ್ತಾನೆ. ಈ ಕಡೆ ಜ್ಯೋತಿಕನೂ ಸಹ ತುಂಬ ಕೋಪ ಮಾಡ್ಕೊಂಡು ಸಿದ್ದು ಮುಖನ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ ಮತ್ತು ದೀಪು ಮಲಗಿರ್ತಾಳೆ. ಆವಾಗ ಶಾರದಾ ಅಲ್ಲಿ ಊರಲ್ಲಿ ನಡೆದಿದ್ದ ಘಟನೆಲ್ಲನೂ ನೆನಪಿಸ್ಕೊತಾ ಇರ್ತಾಳೆ. ಆ ಕಡೆ ದಶರಥನ ಊರಿನ ಜನರು ತಳ್ಳಿದ್ದು ಹಾಗೆ ಸಿದ್ದನ ಎಳ್ಕೊಂಡೋಗಿ ಮರಕ್ಕೆಲ್ಲ ಕಟ್ಟಾಕಿದ್ದು ಎಲ್ಲನೂ ಸಹ ನೆನಪಿಸ್ಕೊತಾ ಇರ್ತಾಳೆ. ಆವಾಗ ದೀಪು ಪುಟ್ಟ ಅಮ್ಮ ಅಮ್ಮ ಅಂತ ಕರಿತಾ ಇರ್ತಾಳೆ. ಏನು ದೀಪು ಪುಟ್ಟ, ನನಗೆ ತುಂಬ ಟಯರ್ಡ್ ಆಗಿದೆ, ಕತೆ ಹೇಳು ಅಂತ ಮಾತ್ರ ಹೇಳ್ಬೇಡ, ಸುಮ್ಮನೆ ಕಣ್ಣು ಮುಚ್ಕೊಂಡು ಮಲಗು ಅಂತ ಅಂದಾಗ, ಅದಲ್ಲ ಅಮ್ಮ ಅಂತ ಅಂದಾಗ, ಇನ್ನೇನು ದೀಪು ಪುಟ್ಟ ಆ ಇನ್ಸ್ಪೆಕ್ಟರ್ ಕನಸಲ್ಲೇ ಇದೆಯಾ ಅಂದಾಗ, ಅಯ್ಯೋ ಇಲ್ಲ ಅಮ್ಮ, ಕನ್ನಡಕನ ತಾತನಿಗೆ ಕೊಟ್ಟು ಬಂದಮೇಲೆ ಆ ಕೆಲಸಕ್ಕೆ ನಾನು ರಾಜೀನಾಮೆ ಮಾಡಿದ್ದೀನಿ ಅಂತ ಅಂದಾಗ, ಒಳ್ಳೆ ತರಲೆ ಹುಡುಗಿ ಮಲ್ಕೊ ನೀನು ಅಂತ ಅಂದಾಗ, ಅಮ್ಮ ಅಮ್ಮ ಅಂತ ಮತ್ತೆ ಕರಿತಿರ್ಬೇಕಾದ್ರೆ, ಏನು ಹೇಳು ದೀಪು ಪುಟ್ಟ ಅಂತ ಅನ್ಬೇಕಾದ್ರೆ ನನಗೆ ತುಂಬ ಖುಷಿ ಆಗ್ತಿದೆ, ಆ ಖುಷಿಗೆ ನಿದ್ದೆನೇ ಬರ್ತಿಲ್ಲ ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ, ಏನೋ ತುಂಬ ಖುಷಿ ಆಗ್ತಿದೆಯಾ, ಅಂಥದ್ದು ಏನಮ್ಮ ಆಯಿತು ನಿದ್ದೆ ಬರ್ದೆ ಅಂಥದ್ದು ಅನ್ಬೇಕಾದ್ರೆ, ಇವತ್ತು ನನ್ನ ಸಿದ್ದು ಫ್ರೆಂಡ್ದು ಏನು ತಪ್ಪಿಲ್ಲ ಅನ್ನೋದು ಗೊತ್ತಾಯ್ತಲ್ಲಮ್ಮ, ಅದರಲ್ಲೂ ನಿನಗೆ ಗೊತ್ತಾಯ್ತಲ್ಲ, ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಹಾಗೆ ತಾತ ಬೇರೆ ಎಲ್ಲೂ ಹೋಗಂಗಿಲ್ಲ, ನೀವು ಮನೆ ಬಿಟ್ಟು ನಮ್ಮ ಜೊತೆನೇ ಇರಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ತುಂಬ ಖುಷಿ ಆಗ್ತಿದೆ. ಇನ್ಮೇಲೆ ನಾನು ನನ್ನ ಸಿದ್ದು ಫ್ರೆಂಡ್ ಜೊತೆ ಯಾರು ಭಯ ಇಲ್ದೇ ಆಟ ಆಡ್ಬೋದು, ಹಾಗೆ ಅಜ್ಜಿ ತಾತ ಸಿದ್ದು ಫ್ರೆಂಡ್ ಎಲ್ಲರ ಜೊತೆ ನಾವು ಇರ್ಬೋದಲ್ಲಮ್ಮ, ಅದಕ್ಕೆ ನನಗೆ ತುಂಬ ಖುಷಿ ಅಂದರೆ ಖುಷಿ ಆಗ್ತಿದೆ ಅಲ್ವಾ ಅಮ್ಮ, ಸಿದ್ದು ಫ್ರೆಂಡ್ ಎಷ್ಟು ಒಳ್ಳೆಯವರು ಅಂತ ಹೇಳ್ತಾ ಇರಬೇಕಾದ್ರೆ, ಹೌದಪ್ಪ ಅಂತ ಹಾಗೆ ಸ್ಮೈಲ್ ಮಾಡಿಕೊಂಡು ಸಿದ್ದನ್ನ ನೆನಪಿಸ್ಕೊತಾ ಇರ್ತಾಳೆ.
ಮತ್ತು ದೀಪು ಪುಟ್ಟ ಹತ್ರ ಹೇಳ್ತಾ ಇರ್ತಾಳೆ, ಹೌದು ಪುಟ್ಟ, ಸಿದ್ದು ಸರ್ದು ತಪ್ಪೇನಿಲ್ಲ ಅಂತ ನಮಗೆ ಮಾತ್ರ ಅಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತಾಯಿತು. ಅವ್ರು ತುಂಬ ಒಳ್ಳೆಯವ್ರು ಅಂತ ನನಗೂ ಇವಾಗ ಗೊತ್ತಾಯಿತು. ಆ ದೇವರು ಕಳಿಸಿರೋ ಆಪತ್ ಬಾಂಧವ ನಮಗೆ ಅವರು. ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ವೋ ಏನೋ ಇಂಥ ಮನೆಗೆ ನಾವು ಸಿಕ್ಕಿದ್ದೀವಿ ಅಂತ ಅನ್ಬೇಕಾದ್ರೆ, ಹಾಂ ಹೌದು ಹೌದು ನನ್ನ ಫ್ರೆಂಡು ಆಪತ್ ಭಾವ ಅನ್ಬೇಕಾದ್ರೆ, ಅಯ್ಯೋ ಪುಟ್ಟ ಅದು ಆಪತ್ ಭಾವ ಅಲ್ಲ ಆಪತ್ ಬಾಂಧವ ಅಂತ ಹೇಳ್ತಾ ಇರ್ತಾಳೆ. ಹಂಗಂತ ಅಂದರೆ ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡೋರನ್ನ ಆ ಥರ ಅಂತಾರೆ ಅಂತ ಅನ್ಬೇಕಾದ್ರೆ, ಓ ಹೌದಮ್ಮ, ಹಾಗಾದರೆ ನನ್ನ ಫ್ರೆಂಡ್ ಯಾವಾಗಲೂ ಕಷ್ಟ ಬಂದರೆ ಸಹಾಯ ಮಾಡ್ತಾರೆ ಅಲ್ವಾ ಅಂತ ಅಂದಾಗ, ಹೌದು ಅಂತ ಅಂದ್ಬಿಟ್ಟು ನಾವು ಯಾವತ್ತೂ ಸಹ ಅವ್ರನ್ನ ಮರಿಬಾರ್ದು ಅಂತ ಇಲ್ಲಿ ತನ್ನ ಮಗಳಿಗೆ ಹೇಳ್ತಾ ಹಾಗೆ ಸಿದ್ದು ಬಗ್ಗೆ ಯೋಚನೆ ಮಾಡಿಕೊಂಡು ಕೂತ್ಕೊಬಿಡ್ತಾಳೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.